ನೋಡ್ತಾ ಇದ್ದೀವಿ ಸರ್ ಮಾತಾಡ್ಸ್ಬೇಕಂತ. ಯಾಕಂದ್ರೆ ನೀವು ವಿಡಿಯೋಸ್ ಆಗಲಿ ನಿಮ್ದು ಮಾತುಗಳಾಗಲಿ ತುಂಬಾ ನೈಸ್ ಸರ್. ಅದಕ್ಕೆ ನಾವು ನಿಮ್ಮ ವಿಡಿಯೋ ನೋಡ್ಲಿಕ್ಕೆ ತುಂಬಾ ಇಷ್ಟಪಡೋದು ಸರ್. ಓಕೆ, I'm fan of you. ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಹ್ಯಾಪಿ ದಟ್ ಯು ಆರ್ ಹಿಯರ್. ರಾಕೇಶ್ ರೇ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನಂಗೆ ಬಾಯಿ ಕಾಡ್ತಾ ಉಂಟು ಕನ್ನಡ ಮಾತಾಡಲಿಕ್ಕೆ. ಡೈಲಿ ಡುಮ್ ಅವರಿಗೆ ಹೆಸರು ಕೇಳಿ ನಗು ಬರ್ತದೆ. So, ಇದೊಂದು ಇನ್ನಂಜೆಡ್ ಬರ್ತೀನಿ. ಸೊ ಎದಾಗಲ್ಲ ಬೀಚ್ಗೆ ಪೋಂದೆ ಪೋರ ಏಪಲ್ಲ ಖುಷಿ ಕೊರ್ಪುಂಡು ಬೀಚ್ಗೆ ಹೋಗಿನ ಮಂಡ ಕಾಪು ಬೀಚಿಗೆ ಜೈ. ಬಿಸ್ನೆಸ್ ಅನ್ನೋದು ಹಾಲಲ್ಲಿ ಕೂತ್ಕೊಂಡು ಮದುವೆ ನೋಡಿದ ಹಾಗೆ ನೋಡುವಾಗ ಚೆಂದ ಕಾಣ್ತದೆ. ನಾವು ಮದುವೆ ಮೇಲೆ ಗೊತ್ತಾಗ್ತದೆ ಅದರ ಕಷ್ಟ ಎಂತ ಅಂತ. ಹೇಗೆ ಉಂಟು ನಾನು ಹೇಳಿದ್ದು ಎಲ್ಲ ಹೇಳಿ ನಿಮಗೆ ನೋಡ್ಬೋದು. ಲೈಟ್ ಹೌಸ್ ನೋಡ್ಲಿಕ್ಕೆ ನಿಮಗೆ ಸಿಗ್ತದೆ. ಅದು ಹೇಗೆ ಆನ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ ಅವ್ರ. ಸೊ ಯಾನೆಲ್ಲ ಕಾಣ್ತಿಕಣ್ಣಲ್ಲ ಇನ್ ದ ಟಾಪ್ ಆಫ್ ಆನ್ ದಿ ಟಾಪ್ ಆಫ್ ಕಾಪು ಲೈಟ್ ಹೌಸ್ ಇರ್ಬೋದು. ಲೈಟ್ ಹೌಸ್ನ ಟಾಪ್ನಲ್ಲಿ ನಾವಿದ್ದೇವೆ. 5 ಫೀಟ್ ಉದ್ದ ನನ್ನದು ಕೈ ಹೋಗಿದೆ. ಯಾವತ್ತಾದ್ರೂ ಕಾಪು ಬೀಚಿಗೆ ಬಂದ್ರೆ ಮಾತ್ರ ಕಾಪು ಲೈಟ್ ಹೌಸ್ ಮೇಲೆ ಬರುವಂಥದ್ದನ್ನ ಮಾತ್ರ ಮಿಸ್ ಮಾಡಬೇಡಿ. ಬಂದು ಹೋಗಿ. ನಮಸ್ತೆ ಕರ್ನಾಟಕ ಆ್ಯಂಡ್ ನಮಸ್ತೆ ಉಡುಪಿ. ಉಡುಪಿ ದಕ್ಲೆ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಡೈಲಿ ಡಮ್. ನಾವು ನಿಮ್ಮ ಪ್ರೀತಿಯ ಕಾರ್ತಿಕ್ ಮತ್ತು ರಾಕೇಶ್. ಹಿಂದಿನ ವಿಡಿಯೋದಲ್ಲಿ ನಾವು ಮಲ್ಪೆ ಅದೇ ರೀತಿ ಸೀ ವಾಕ್ನ ಒಂದು ಸುಂದರ ದೃಶ್ಯಗಳನ್ನು ನಿಮಗೆ ತೋರಿಸಿದ್ವಿ. ಸೊ ಈ ವಾರ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಒಂದು ಸುಂದರ ಜಾಗ ಪ್ಲೇಸ್ ಅಂತ ಹೇಳಿದರೆ ಕಾಪು ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕಾಪು ಬೀಚಿಗೆ ನೀವು ಮಲ್ಪೆ ಪಡುಕೆರೆ ಬ್ರಿಡ್ಜ್ ಅಂತ ಇದೆ. ಸೊ ನಿಮಗೀಗ ನಾನು ತೋರಿಸ್ತಾ ಇದ್ದೇವೆ. ಈ ಮಲ್ಪೆ ಪಡುಕೆರೆ ಬ್ರಿಡ್ಜ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿಂದ ನೀವು ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು 10 ಕಿಲೋಮೀಟರ್ ನಿಮಗೆ ಬೀಚ್ ವ್ಯೂ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಸೊ ನೀವು ಎಂಜಾಯ್ ಮಾಡಲಿಕ್ಕಿದ್ದೀರಿ, ನಾವು ನಿಮಗೆ ತೋರಿಸ್ತೇವೆ. ನಾವು ವಿಡಿಯೋ ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಉಡುಪಿಗೆ ಬರಬೇಕು, ಖುಷಿಯಾಗಿ ಬರಬೇಕು, ನಮ್ಮಲ್ಲಿರುವಂತಹ ಜಾಗಗಳನ್ನು ನೀವು ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಈ ಉದ್ದೇಶದಿಂದ ನಾವು ನಿಮಗೆ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ನಾನು ವ್ಲಾಗ್ ಅಪ್ಲೋಡ್ ಇದು ಮಾಡಿದ್ದೆ ಅಂತ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದನ್ನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪ ಬಿಸಿ ಇದ್ದೇನೆ. ಓಕೆ. ಸೊ ಹಾಗಾಗಿ ಹಿಂದಿನ ವಿಡಿಯೋ ಯಾರಾದರೂ ಮಿಸ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಡೈಲಿ ಡುಮ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ಗಳನ್ನು ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೇವೆ. ಹೋಗುವನಾ? ಓಕೆ, ತೋರಿಸುವ. ನಮ್ಮ ಇತ್ತೆ ಪೋಂದಿಲ್ಲ. ಇದು ನಿಮಗೆ ಬಂದರು. ಮಲ್ಪೆ ಬಂದರಿನಿಂದ ನೀವು ಮಲ್ಪೆಗೆ ಬರ್ತೀರಿ ಅಂತಾದರೆ ಮಲ್ಪೆ ಬಂದರಿನಿಂದ ಒಂದು ಲೆಫ್ಟ್ ಟರ್ನನ್ನು ತಗೊಳ್ಬೇಕು. ಆ ಲೆಫ್ಟ್ ಟರ್ನ್ ನೀವು ತಗೊಳ್ತೀರಿ ಅಂತಾದರೆ ನಿಮಗೆ ಮಲ್ಪೆ ಪಡುಕೆರೆ ಬ್ರಿಡ್ಜಿಗೆ ಹೋಗುವಂಥ ಒಂದು ರೋಡ್ ಸಿಗ್ತದೆ. ಸೊ ಇದರಿಂದ ನೀವು ಸೀದಾ ಮುಂದೆ ಬಂದರೆ ಬ್ರಿಡ್ಜನ್ನು ಕ್ರಾಸ್ ಆಗಿ ನೀವು ಲೆಫ್ಟ್ ಟರ್ನ್ ತಗೊಳ್ಬೇಕು. ಬನ್ನಿ, ನಾವು ನಿಮಗೆ ತೋರಿಸ್ತೇವೆ ಎಲ್ಲಿಂದ ಹೋಗಬೇಕು ಅಂತೇಳಿ. ಬನ್ನಿ, ಉಡುಪಿಯನ್ನು ಎಕ್ಸ್ಪ್ಲೋರ್ ಮಾಡುವ. ಹೋಗ್ತಾ ಇದ್ದೇವೆ ಕಾಪು ಬೀಚ್ ಕಡೆಗೆ. ಕಾಪು ಬೀಚ್ನ ಕಡೆಗೆ ನಮ್ಮದು ಪ್ರಯಾಣ ಸಾಗ್ತಾ ಇದೆ. ಪಡುಕೆರೆ ಬೀಚನ್ನು ದಾಟಿ. ರಾಕೇಶ್ ರೇ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನನಗೆ ಬಾಯಿ ಕಾಡ್ತಾ ಉಂಟು ಕನ್ನಡ ಮಾತಾಡಲಿಕ್ಕೆ. ಸೊ ವೀಕ್ಷಕರೇ, ಏನು ಮಾಡುವಾಗೆ ಇಲ್ಲ. ರಾಕೇಶರು ತುಳುವಲ್ಲಿ ತುಂಬ ಫ್ಲೂಯೆಂಟ್ ಇದ್ದಾರೆ. ತುಳು ತುಂಬ ಜಾಸ್ತಿ ಮಾತಾಡೋದ್ರಿಂದಾಗಿ ಅವರಿಗೆ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ, ಕನ್ನಡ ಮಾತಾಡ್ತಾರೆ, ಆದರೆ ಅವರಿಗೆ ಕನ್ನಡ ಬಾಯಿ ಕಾಡ್ತದೆ ಹಾಗೆ. ಸೊ ನಾನು ನಿಮಗೆ ಹೇಳ್ತಾ ಇದ್ದಂಥದ್ದು ಮಲ್ಪೆ ಪಡುಕೆರೆ ಬ್ರಿಡ್ಜ್ ಅಂದರೆ ಇದೆ. ಸೊ ನೀವು ಸುಂದರ ದೃಶ್ಯಗಳನ್ನು ನೋಡ್ಬೋದು. ಸನ್ಸೆಟ್ ಆಗುವಂಥ ಹೊತ್ತು. ಸೊ ಎರಡೂ ಸೈಡ್ನಲ್ಲಿಯೂ ಕೂಡ ನಿಮಗೆ ಸಮುದ್ರ ನೋಡಲಿಕ್ಕೆ ಸಿಗ್ತದೆ. ಸಮುದ್ರದ ಒಂದು ರಮಣೀಯ ದೃಶ್ಯಗಳನ್ನು ನೋಡ್ಬೋದು ನೀವು. ಸೊ ಹಾಗಾಗಿ ನಮ್ಮ ಪ್ರಯಾಣ ಸಾಗ್ತಾ ಇದೆ, ಜರ್ನಿ ಸಾಗ್ತಾ ಇದೆ ಮುಂದೆ. ಸೊ ಎಷ್ಟೋ ಜನ ಇಲ್ಲಿ ಈ ಪಡುಕೆರೆ ಬ್ರಿಡ್ಜ್ ನೋಡಲಿಕ್ಕೆ ಅಂತಲೇ ಬರ್ತಾರೆ. ಸಂಜೆ ಹೊತ್ತಿನಲ್ಲಿ ಇಲ್ಲಿ ಮೀನು ಹಿಡಿತಾರೆ ಗಾಳ ಹಾಕಿ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು. ನಿಮಗೆ ತೋರಿಸ್ಲಿಕ್ಕಿದ್ದೇವೆ, ಎರಡೂ ಸೈಡ್ನಲ್ಲಿಯೂ ಕೂಡ ನಿಮಗೆ ಬೀಚ್ ನೋಡಲಿಕ್ಕೆ ಸಿಗ್ತದೆ. ಮುಂದೆ ಹೋಗ್ತಾ ಇದ್ದಾಗೆ ಒಂದು ಸೈಡಲ್ಲಿ ನಿಮಗೆ ನದಿ ನೋಡಲಿಕ್ಕೆ ಸಿಗ್ತದೆ, ಅದೇ ರೀತಿ ಇನ್ನೊಂದು ಸೈಡಲ್ಲಿ ನಿಮಗೆ ಬೀಚ್ ನೋಡಲಿಕ್ಕೆ ಸಿಗ್ತದೆ, ಸಮುದ್ರ ನೋಡಲಿಕ್ಕೆ ಸಿಗ್ತದೆ. ಎಷ್ಟೋ ಜನ ಸಂಜೆ ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ, ಖುಷಿಯಾಗಿರ್ತಾರೆ.
ಈಗ ಹೇಳಿದ ಹಾಗೆ ನೀವು ಮಲ್ಪೆ ಪಡುಕೆರೆ ಬ್ರಿಡ್ಜ್ ದಾಟಿದ ನಂತರ ಒಂದು ಲೆಫ್ಟ್ ಟರ್ನ್ ಸಿಗ್ತದೆ. ಆ ಲೆಫ್ಟ್ ಟರ್ನ್ ತಗೊಂಡು ನೀವು ಮುಂದೆ ಬರಬೇಕು. ಸೊ ಹೇಳಿ ರಾಕೇಶ್, ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಇಲ್ಲಿಂದ 10 ಕಿಲೋಮೀಟರ್. ಅವರು ಹೇಳಿದ ಹಾಗೆ ಇಲ್ಲಿಂದ 10 ಕಿಲೋಮೀಟರ್ಗಳ ನೀವು ಸಾಗ್ತಾ ಇದ್ರೆ ನಿಮಗೆ ಇಲ್ಲಿ ಬೀಚ್ ನೋಡಲಿಕ್ಕೆ ಸಿಗ್ತದೆ. ನಾವು ಹೇಳ್ತಾ ಇದ್ದಂಥದ್ದಿದೆ. ಸೊ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಇರ್ಬೋದು ಅಂತ ಅನ್ನಿಸ್ತದೆ ನಿಮಗೆ. ಬೀಚ್ನಲ್ಲಿ ಸೈಡ್ನಲ್ಲೇ ನಿಮಗೆ ಹೋಗಲಿಕ್ಕೆ ಸಿಗುವಂಥದ್ದು ಒಂದು ಒಳ್ಳೆಯ ವ್ಯೂ ಅಂತ ಹೇಳ್ಬೋದು. ಯಾರೆಲ್ಲ ಉಡುಪಿಗೆ ಪ್ರವಾಸಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಿ, ಯಾರೆಲ್ಲ ಟೂರಿಸ್ಟ್ ಯಾರೆಲ್ಲ ಬರುವವರಿದ್ದೀರಿ, ಈ ಪ್ಲೇಸನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ನಿಮಗೆ 10 ಕಿಲೋಮೀಟರ್ ಉದ್ದಕ್ಕೆ ನೀವು ಬೀಚ್ ಎಂಜಾಯ್ ಮಾಡ್ಬೋದು. ಪ್ರತಿ ನಿಮಿಷ ಎಂಜಾಯ್ ಮಾಡಲಿಕ್ಕೆ ನಿಮಗೆ ಸಿಗ್ತದೆ. ಸೊ ಸ್ಟ್ರೈಟ್ ಹೋಗುವಂಥದ್ದು. ಸೊ ಈ ದಾರಿ ಕಾಪು ಕಡೆಗೆ ಸಾಗ್ತದೆ. ಸೊ ನಿಮಗೆ ಇನ್ನಷ್ಟು ಒಳ್ಳೊಳ್ಳೆಯ ಪ್ಲೇಸ್ಗಳನ್ನು ನಿಮಗೆ ನಾವು ತೋರಿಸ್ಲಿಕ್ಕಿದ್ದೇವೆ. ನೋಡ್ಬೋದು ಸನ್ಸೆಟ್ ಆಗುವಂತಹ ಸಮಯ. ನಿಮಗೆ ಎಲ್ಲಿಯಾದರೂ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಗಾಡಿಯನ್ನು ನಿಲ್ಲಿಸಿ ಸೈಡ್ಗೆ ಪಾರ್ಕ್ ಮಾಡಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ಸೊ ಎಲ್ಲಿ ಬೇಕು ಅಲ್ಲಿ ನೀವು ಗಾಡಿಯನ್ನು ಪಾರ್ಕ್ ಮಾಡ್ಬೋದು. ನಿಮಗೆ ಕೂತ್ಕೊಳ್ಳಿಕ್ಕೆ ಕೆಲವೊಂದು ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಕೇಶ್ ಅವರು ನೀವು ಸೈಡ್ ಹಾಕೋದು ಒಳ್ಳೆದಂತ ಅನಿಸ್ತದೆ ಸ್ವಲ್ಪ. ಹೌದು. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಸೊ ಅಲ್ಲಿ ನಿಂತು ನಿಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ನಾನು ಹೇಳ್ತಾ ಇದ್ದಂಥದ್ದು ಇದೇ ಜಾಗ. ಎಡಗಡೆ ನೋಡಿದರೆ ನಿಮಗೆ ನದಿ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಬಲಗಡೆ ನಾವು ಮಲ್ಪೆಯಿಂದ ಕಾಪು ಕಡೆಗೆ ಹೋಗಬೇಕಾದ್ರೆ ಬಲಗಡೆ ನೋಡಿದರೆ ನಿಮಗೆ ಸಮುದ್ರದ ವ್ಯೂ ಸಿಗ್ತದೆ. ಅದೇ ರೀತಿ ಎಡಗಡೆ ನೀವು ನೋಡಲಿಕ್ಕೆ ನಿಮಗೆ ನದಿ ನೋಡಲಿಕ್ಕೆ ಸಿಗ್ತದೆ. ಇದು ಒನ್ ಟೈಪ್ ಆಫ್ ಮರವಂತೆ ಬೀಚ್ ಅಂತ ಹೇಳ್ಬೋದು. ಮರವಂತೆ ಬೀಚ್ ಕೂಡ ಹೇಳ್ತಾರೆ. ಒಂದು ಬದಿಯಲ್ಲಿ ಬೀಚ್ ನೋಡಲಿಕ್ಕೆ ಸಿಕ್ಕಿದ್ರೆ ಇನ್ನೊಂದು ಬದಿಯಲ್ಲಿ ನದಿ ನೋಡಲಿಕ್ಕೆ ಸಿಗ್ತದೆ. ನಾವು ಮುಂದೆ ಹೋಗುವ. ನೀವು ನನಗೆ ಕನ್ನಡ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತುಳು ಮಾತಿಲ್ಲ ರಾಕೇಶ್ ಮಲ್ಲೇಜಿ. ನಮ್ಮ ಉಡುಪಿ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ಯಾರು ಕೂಡ ಬೇಸರ ಮಾಡ್ಕೊಳ್ಬಾರ್ದು. ತುಳುವಿನಲ್ಲಿ ಕೂಡ ಮಾತಾಡ್ತೇವೆ, ಅದೇ ರೀತಿ ಕನ್ನಡದಲ್ಲಿ ಕೂಡ ಮಾತಾಡ್ತೇವೆ ನಾವು. ಸೊ ಇದಾಗಿರುತ್ತೆ ನಮ್ಮ ಚಾನಲ್ ಡುಮ್ ಡುಮ್. ಯಾವುದೇ ಕಾರಣಕ್ಕೂ ಕೂಡ ನೀವು ಉಡುಪಿಯ ಕಡೆ ಯಾವುದಾದ್ರೂ ಪ್ಲೇಸನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಡೈಲಿ ಡುಮ್ ಡುಮ್ ಆಗ್ತದೆ. ಬಿಟ್ಟದ್ದು ಡುಮ್ ಡುಮ್ ಕೂಡ ಆಗ್ತದೆ, ಡಮ್ ಡಮ್ ಕೂಡ ಆಗ್ತದೆ. ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ನವರಿಗೆ ಶೇರ್ ಮಾಡಿ. ಯಾರು ಬೇರೆ ಸ್ಥಳದಿಂದ ಮಲ್ಪೆ ಕಡೆಗೆ ಬರುವವರು ಯಾರಿದ್ದಾರೆ, ಸೊ ಅವರಿಗೆ ವೀಡಿಯೋಸನ್ನು ಶೇರ್ ಮಾಡಿ. ಇಂತಹ ಸಾಕಷ್ಟು ನಿಮಗೆ ಪ್ಲೇಸ್ಗಳನ್ನು ನಿಮಗೆ ನಾವು ತೋರಿಸಬೇಕು ಅಥವಾ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಉಡುಪಿ ಕಡೆಯಲ್ಲಿ ಅಂತ ಹೇಳಿದರೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡ್ಬೋದು ಸುಂದರ ದೃಶ್ಯಗಳನ್ನು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಉಡುಪಿ ಕಡೆ ಬಂದರೆ. ಸೊ ಹೋಗುವ ಆದಷ್ಟು ಬೇಗ ಕಾಪು ಬೀಚಿಗೆ. ಆದಷ್ಟು ಬೇಗ ನಾವು ಕಾಪು ಬೀಚಿಗೆ ಹೋಗಬೇಕು, ತೆರಳಬೇಕು ನಾವು. ಸೊ ಹಾಗಾಗಿ ಇಲ್ಲೇ ಒಂದು ಕಡೆ ನೀವು ಒಂದೇ ಕಡೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಆದರೆ ನಿಮಗೆ ಅಥವಾ ನಾವು ಮಾಡ್ಬೋದು. ನಿಮಗೆ ಜಾಸ್ತಿ ಪ್ಲೇಸಸ್ಸನ್ನು ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣ ದೃಷ್ಟಿಯಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ. ಸೊ ಇಂಥ ಪ್ಲೇಸಸ್ಸನ್ನು ಇನ್ನೂ ನಾವು ನೋಡಲಿಕ್ಕಿದೆ. ಫ್ರೆಂಡ್ಸ್, ಫೈನಲಿ 15 ಕಿಲೋಮೀಟರ್ ಪ್ರಯಾಣವನ್ನು ಮುಗಿಸಿ ನಾವು ಕಾಪು ಬೀಚಿಗೆ ತಲುಪಿದ್ದೇವೆ. ಕಾಪು ಬೀಚಲ್ಲಿ ಎಂಟರ್ ಆಗಿದ್ದೇವೆ ಈಗ. ಸೊ ನೋಡ್ಬೋದು ನೀವು. ಸೊ ಇಲ್ಲಿರುವಂತಹ ಕ್ರೌಡನ್ನು ನೋಡ್ಬೋದು. ನಿಮಗೆ ಗೊತ್ತಾಗ್ತದೆ ಕಾಪು ಬೀಚ್ ಎಷ್ಟು ಫೇಮಸ್ ಇದೆ ಅಂತ ಹೇಳ್ಕೊಂಡು. ಪಾರ್ಕಿಂಗ್ ಲಡಾಯಿ ಆಗ್ತಾ ಉಂಟಲ್ಲಿ ಹೊರಗಡೆ. ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿಯೂ ಕೂಡ 2 ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ. ಒಬ್ರು ನಮ್ಮಲ್ಲಿಗೆ ಬನ್ನಿ ಅಂತ ಕರೆಯೋದು, ಇನ್ನೊಬ್ರು ನಮ್ಮಲ್ಲಿಗೆ ಬನ್ನಿ ಅಂತ ಕರೆಯೋದು. ಸೊ ಹಾಗೆ. ಸೊ ಸ್ವಲ್ಪ ಪ್ರಾಕ್ಟೀಸ್ ಆಗ್ತದೆ. ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇರುವಂತದ್ದು ನಾನು ಹೊರಗಡೆ. ಸೊ ಹಾಗಾಗಿ ಔಟ್ಡೋರ್ ವ್ಲಾಗ್. ಹಾಗಾಗಿ ರಾಕೇಶ್ ಅವರು ನನ್ನನ್ನು ಟ್ರೈನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಅವ್ರು ಹೇಳುದು ಪ್ರತಿ ಸಲ ನೀವು ಮಾತಾಡ್ಬೇಕಾದ್ರೆ ಕ್ಯಾಮರಾವನ್ನ ಟರ್ನ್ ಮಾಡಿ ಮಾತಾಡಿ, ಅಟೆನ್ಷನ್ ತಗೊಳ್ಳಿ ಹೇಳುದು. ಅಟೆನ್ಷನ್ ತಗೊಳ್ಳಿ, ಸ್ಟಡಿ ಆಗಿರಿ ಅಂತ ಹೇಳ್ತಾರೆ. ಸೊ ಅವರು ಆಗ್ಲು ಫೋನ್ ಎಂಕಲ್ ಪೋಯ್ ತೊಂದರೆ ಹೆಚ್ಚು ಮಲ್ಲೇಜ್. ಸೊ ನೀವು ನೋಡ್ಬೋದು. ಸೊ ನಾವು ಕಾಪು ಬೀಚಿಗೆ ತಲುಪಿದ್ದೇವೆ. ಸೊ ಇಲ್ಲಿ ಯಾರಾದ್ರೂ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿಸುವ. ಸೊ ಅವರ ಅನುಭವ ಕೇಳುವ. ಕನ್ನಡದವರು ಸಿಕ್ಕಿದ್ರೆ ತುಳುವಿನವರು ಸಿಕ್ಕಿದ್ರೆ ತುಳುವಲ್ಲಿ ಮಾತಾಡುದು, ಕನ್ನಡದವರು ಸಿಕ್ಕಿದ್ರೆ ಕನ್ನಡದಲ್ಲಿ ಮಾತಾಡುದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ನಮ್ಮ ವಿಡಿಯೋಸ್ಗಳನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಉಡುಪಿ ಇರ್ಬೋದು, ಬೇರೆ ಪ್ಲೇಸಸ್ ಇರ್ಬೋದು, ನಿಮಗೆ ಬೇರೆ ಬೇರೆ ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಎಕ್ಸ್ಪ್ಲೋರ್ ಮಾಡ್ತೇವೆ, ಅದೇ ರೀತಿ ನಿಮಗೆ ತೋರಿಸ್ತೇವೆ ಕೂಡ. ಸೊ ಕಾಪು ಬೀಚ್ಗೆ ಬಂದಿದ್ದೇವೆ. ನೋಡ್ಬೋದು ಇಲ್ಲಿರುವಂಥ ಕ್ರೌಡನ್ನು. ಸಂಡೇ ಪ್ಯಾಕ್ ಆಗಿದೆ. ಸೊ ನೋಡ್ಬೋದು ಕಾಪು ಬೀಚ್.
ಕಾಪು ಬೀಚ್ ಫೇಮಸ್ ಯಾವುದಕ್ಕೆ ಅಂತ ಹೇಳಿದರೆ, ಒಂದು ಡೆಫಿನೆಟ್ಲಿ ಬೀಚಿಗೆ ಫೇಮಸ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಮುಂದೆ ನೋಡಲಿಕ್ಕೆ ಸಿಗುವಂಥದ್ದು ಕಾಪು ಲೈಟ್ ಹೌಸ್. ಸೊ ಅಲ್ಲಿಗೂ ಕೂಡ ನಮಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದ್ರೆ ನಾವು ಹೋಗ್ತೇವೆ. ನೋಡಿ ಸುಂದರ ದೃಶ್ಯವನ್ನು ನೋಡಿ. ತುಂಬ ಕೆರ್ಪೆ ನಂದೆ ಬಸ್ ಒಂದು ಮಾಲ್ತೊಂದಿಲ್ಲ. ಸೊ ಅಪಾಯಕರವಾದ ಒಂದು ಬೀಚ್ ಅಂತ ಹೇಳಿದರೆ ಅದು ಕಾಪು ಬೀಚ್. ಮಲ್ಪೆ ಬೀಚಿಗೆ ಕಂಪೇರ್ ಮಾಡಿದರೆ ಕಾಪು ಬೀಚ್ ತುಂಬ ಡೇಂಜರ್. ಅಂದ್ರೆ ಮುಲ್ಪ ಎಂಚ ಗೊತ್ತುಂಟ, ಇನ್ನ ಪೊಯ್ಯ ಉಂಡತ್ತ, ಈ ಮರಳು ಹೇಳ್ತಾರಲ್ಲ, ನಿಮ್ಮ ಕಾಲ ಅಡಿಯಿಂದ ಆ ಮರಳಿದೆಯಲ್ವಾ, ನಿಮ್ಮ ಕಾಲ ಅಡಿಯಿಂದ ಇದಾಗ್ತದೆ, ಎಂತಾಗ್ತದೆ, ಕೊಚ್ಚಿ ಹೋಗ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಅಲ್ಲಿ ಸೊ ನೀವು ನಿಂತಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ, ಜಾರ್ಕೊಂಡು ಹೋಗ್ತೀರಿ. ನೀವು ಸೀದಾ ಜಾರಿ ಹೋಗ್ತೀರಿ, ನೀರಿಗೆ ಹೋಗ್ತೀರಿ ಮತ್ತೆ ಬಲ್ಲಕ್ಕೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಮಲ್ಪೆ ಬೀಚಲ್ಲಿ ಕೂಡ ತೋರಿಸಿದ್ವಿ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಮಲ್ಪೆ ಬೀಚಲ್ಲಿ ಕ್ರೌಡ್ನ ಮಿಡ್ಲಲ್ಲಿ ಹೋಗುವ ಈಗ. ಸೊ ನೋಡುವ, ಯಾರಾದರೂ ಮಾತಾಡಲಿಕ್ಕೆ ಸಿಕ್ಕಿದ್ರೆ, ಉಡುಪಿಯವರು ಯಾರಾದರೂ ಇದ್ದಾರಾ, ಬೇರೆ ಬೇರೆ ಕಡೆಯವರು ಯಾರಾದರೂ ಇದ್ದಾರಾ ಅಂತೇಳಿ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಮಾತಾಡಿಸುವ. ನಂಗೆ ಕನ್ನಡ ಮಾತಾಡ್ಲಿಕ್ಕೆ ಬಾಯಿ ಕಾಡ್ತಾ. ಇವರದ್ದೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಇವರಿಗೆ ಕನ್ನಡ ಮಾತಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅವರಿಗೆ. ಅದಕ್ಕೋಸ್ಕರ ತುಳುವಲ್ಲಿ ಮಾತಾಡ್ಲಿಕ್ಕಿದ್ರೆ ಎಲ್ಲಿ ಊರೆಲ್ಲಿ ನಾಚಿಗೆ ಆಗ್ತದೆ ಮಾತಾಡ್ಲಿಕ್ಕೆ. ಅವ್ರು ಮಾತಾಡುದಿಲ್ಲ ಅವರು. ಬನ್ನಿ ಮಾತಾಡಿ. ಹೆಸರು ಹೇಗೆ ನಿಮ್ಮದು? ಕಮಲೇಶ. ಯಾವ ಊರು ನಿಮ್ದು? ಬಾದಾಮಿಯಿಂದ ಬಂದಿದ್ರಾ? ಯಾವತ್ತು ಬಂದದ್ದು ನೀವು? ಇಲ್ಲೇ ಇರೋದ ನೀವು? ಇಲ್ಲೇ ಮಾತಾಡ್ಲಿಕ್ಕೆ ಯಾರು ಕೂಡ ಕೇಳುದಿಲ್ಲ. ಹಿಂದೆ ನಡೀತಾನೆ. ಮಾತಾಡ್ತೀರಾ? ಇಲ್ಲೇ ಇರೋದ ನೀವು? ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? 4 ವರ್ಷ ಆಯ್ತಾ? ಇಲ್ಲೇ ಶಾಲೆಗೆಲ್ಲ ಹೋಗುದಾ? ಇಲ್ಲೇ ಸೆಟೆಲ್. ಸರಿ ಬಾಯ್. ಸೊ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಬಾದಾಮಿಯಿಂದ ಊರು ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಕೆಲಸದ ಮೇಲೆಲ್ಲ ಬಂದಿರ್ತಾರೆ. ಸೊ ನಾರ್ತ್ ಕರ್ನಾಟಕ ಸೈಡ್ ಇಂದ ಈ ಕಡೆ ಬಂದು ಇಲ್ಲಿ ಸೆಟಲ್ ಆಗಿ ತಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾರೆ. ನೀವು ಹೀಗೆ ನಿಮ್ಮ ಕ್ಯಾಮರಾವನ್ನು ನೀವು ಮಾತಾಡಿ ಅಂತೇಳಿ ನಾನು ಹೇಳುದು. ನಾನು ಮಾತಾಡ್ಲಿಕ್ಕೆ ನಾನು ಮೊದಲು ಯೋಚನೆ ಮಾಡ್ಬೇಕು, ಎಂತ ಮಾತಾಡುದು, ಮತ್ತೆ ಮಾತಾಡ್ಬೇಕು. ಹಾಗೆ ಅಲ್ಲ, ತೊಂದ್ರೆ ಇಲ್ಲ, ನೀವು ತುಳುವಲ್ಲಿ ಮಾತಾಡ್ಬೋದು. ನಾ ತುಳುವಲ್ಲಿ ಮಾತಾಡಿದ್ರೆ ವೀಕ್ಷಕರಿಗೆ ಇಲ್ಲ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೇನೆ, ಟೆನ್ಷನ್ ಇಲ್ಲ. ಸೊ ನೋಡ್ಲಿಕ್ಕೆ ಸಿಗ್ತದೆ. ಐಟೂರ ಹೋಯ್ತೇನೆ, ಸಖತ್ ಕ್ರೇಜಿ. ಸೊ ನಿಮ್ಗೆ ಏನಾದ್ರೂ ವಾಟರ್ ಸ್ಪೋರ್ಟ್ ಮಾಡ್ಬೇಕು ಅಂತಿದ್ರೆ ಇಲ್ಲಿ ವಾಟರ್ ಸ್ಪೋರ್ಟ್ ಕೂಡ ಇದೆ, ಅದರಲ್ಲಿ ಮಾಡ್ಬೋದು. ಬಾರಿ ಗಮ್ಮತ್ ಆಗ್ತದೆ. ಅದ್ರ ಒಳಗಡೆ ಹೋಗಿ ಅಲ್ಲಿ ಓಡುವಂತದ್ದು, ನಡೆಯುವಂತದ್ದು, ಅದರಲ್ಲಿ ಹೋಗಿ ಒಳಗಡೆ ಬಿದ್ದು ಎದ್ದು ಎಂತ ಬೇಕಾದ್ರೆ ಹೊರಲಾಡಿ ಎಲ್ಲ ಕೂಡ ಮಾಡ್ಲಿಕ್ಕೆ ಆಗ್ತದೆ. ನಾವು ಸ್ವಲ್ಪ ಆಚೆ ಹೋಗುವ, ನೀರು ಬಿಟ್ಟು. ಯಾವ ಕಡೆ ಜಾಣ? ಕಾಲು ಒದ್ದೆ ಆಗ್ತಾ ಎಂತ ಇದು? ಹಾಯ್ ಹಾಯ್ ಬಂಡ್ಲೆ. ನೀರಲ್ಲಿ ಆಡುದ ನೀನು? ಮುಲ್ಪನೆನಾ? ಊರುಡಾ? ಎಲ್ಲಿಯವರು? ಎಲ್ಲಿ ಮನೆಯಲ್ಲಿ? ಮೂಡುಬಿದ್ರೆದಾಗಲ್ಲ ಎಂಚ ತಿರುಗಲೆ ಬೈದಿನ ಪೈ ಉಂಡದೆ ಫ್ರೆಂಡ್ ಬಿಡ್ದು ಪೋಯನಾ? ಫ್ರೆಂಡ್ ಬಿಟ್ಟು ಹೋದ್ರಂತೆ, ಬಾರಿ ಬೇಸರದಲ್ಲಿದ್ದಾರೆ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವೀಕ್ಷಕರು ನೋಡ್ತಾರೆ. ನಿಮ್ಗೆ ಏನಾದ್ರು ಹೇಳಲಿಕ್ಕಿದ್ರೆ ನೀವು ಹೇಳ್ಬೋದು. ನಿಮ್ಮ ಹೆಸರು? ವಾಟರ್ ಅಡ್ವೆಂಚರ್ಸ್ ಜೀವ ಅಂತೇಳಿ. ಸೊ ನೋಡ್ಬೋದು ನೀವು ಇಲ್ಲಿ ಸ್ವಚ್ಛಂ ವಾಟರ್ ಅಡ್ವೆಂಚರ್ಸ್ ಅಂತೇಳಿ. ನೀವು ಕಾಪು ಬೀಚಿಗೆ ಬಂದ್ರೆ ನೀವು ಇಲ್ಲಿ ಇವರನ್ನ ಭೇಟಿ ಆಗ್ಬೋದು. ಸೊ ಏನೆಲ್ಲ ಇದೆ ನಿಮ್ಮಲ್ಲಿ? ಬನಾನಾ ಇದೆ, ಬಂಪರ್ ಇದೆ, ಮತ್ತೆ ಜಾರ್ಬಿಂಗ್ ಇದೆ, ಬೋಟ್ ರೈಡ್ ಇದೆ. ಬನಾನಾ ಅದು ಬೋಟ್ ಅಲ್ಲ ಬೈ? ಅದು ಬನಾನಾ ಅಂದ್ರೆ ಏನು? ಬನಾನಾ ಅಂದ್ರೆ ಬೋಟ್. ಅಲ್ಲಿ ಇದೆಯಲ್ಲ, ಕುತ್ಕೊಂಡು ಹೋಗುವಂತದ್ದು. 5 ಜನ 10 ಜನವರೆಗೂ ಕುತ್ಕೊಳ್ಬೋದು. ಒಳಗೊಂದ್ಸತಿ ಡೀಪ್ ಮಾಡಿಸ್ತೀವಿ, ಮತ್ತೆ ಹೊರಗೊಂದ್ಸತಿ ಡೀಪ್ ಮಾಡಿಸ್ತೀವಿ. ಮತ್ತೆ ಬಂಪರ್ ರೈಡ್ ಇದೆ, ಸೋಫಾ ರೈಡ್. ಪೀಪಲ್ ಒಂದೇ ಸತಿ ಕರ್ಕೊಂಡು ಹೋಗ್ತೀವಿ. ಎಲ್ಲ ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನು ಬೇಕಾದ್ರೂ ಕೂಡ ಹೆಲ್ಪ್ ಬೇಕಿದ್ರೆ ಅವ್ರು ನಿಮ್ಗೆ ಮಾಡ್ತಾರೆ. ಸೊ ಬೇರೆ ಬೇರೆ ವಾಟರ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಾವು ಹೋಗ್ತಾ ಇದ್ವಿ, ಬಟ್ ನಮ್ಗೆ ಈಗ ವಿಡಿಯೋ ಮಾಡ್ಲಿಕ್ಕಿದೆ. ಹಾಗೆ ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ನಮ್ಮದು ಯೂಟ್ಯೂಬ್ ಚಾನಲ್ ಡೈಲಿ ಡುಮ್ ಡುಮ್ ಅಂತ ಇದೆ. ಸೊ ಅದನ್ನು ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಡುಮ್ ಡುಮ್, ಡೈಲಿ ಡುಮ್ ಡುಮ್. ಅವರಿಗೆ ಹೆಸರು ಕೇಳಿ ನಗು ಬರ್ತದೆ. ಇದೊಂದು ಎಂತ ವಿಚಿತ್ರ ಹೆಸರಪ್ಪ ಅಂತ ಹೇಳ್ಕೊಂಡು. ಸೊ ಅಲ್ಲಿ ನೋಡಿ, ಎಲ್ಲರೂ ಇವ್ರು ಏನು ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವ ಬನ್ನಿ. ಅವರಿಗೆ
ಕನ್ನಡನೇ ತುಳುವೆ ಕನ್ನಡನ ತುಳುವ ನಮಸ್ಕಾರ ನಮಸ್ಕಾರ ಪತನ್ಲೇವೆನ್ ಇದು ದಾಲ ಆಪುಜಿ ಆಚಿಗೆ ಎಂಕಲ್ಲ ಒಂಜಿ ಯೂಟ್ಯೂಬ್ ಚಾನಲ್ ಉಂಡು ಎಂಕಲ್ಲ ಊರು ಇನ್ನಂಜೆ ಡೈಲಿ ಡುಮ್ ಡುಮ್ ಪಂದ್ ಡೈಲಿ ಡುಮ್ ಡೈಲಿ ಡುಮ್ ಡುಮ್ ಎಂಕಲ್ಲ ಯೂಟ್ಯೂಬ್ ಚಾನಲ್ ಸೊ ಐಟ್ ಎಂಕಲ್ಲ ಉಡುಪಿ ಬೇತೆ ಬೇತೆ ಪ್ಲೇಸಸ್ ಪೂರ ಪೋದು ಬೇತೆ ಪ್ಲೇಸ್ ಬರ್ಪಿನ ಜನಕಲ್ಡ ಪೂರ ಪಾತಿರುವ ಊರದ ಜನಕಲ್ಡ ಪಾತಿರುವ ಆಗಲ್ಲ ಅನುಭವ ಕೇಳುವ ಎಂಕಲ್ ಸೊ ನಿಗಲ್ಲ ಊರು ಎಂಕಲ್ಲ ಇನ್ನಂಜೆ ಇನ್ನಂಜೆಡ್ ಬರ್ತೀನಿ ಸೊ ಎದಗಲ್ಲ ಬೀಚ್ಗೆ ಪೋಂದೆ ಪೋರ ಏಪಲ ಪೋಂದು ಏಪಲ್ಲ ಖುಷಿ ಕೊರ್ಪುಂಡು ಬೀಚ್ಗೆ ಹೋಗಿನ ಮಂಡ ಯಾಪಲ್ ಬರಂದುಪ್ಪಾರ ಮನಸ್ಸು ಕೊಂಚ ನೆಮ್ಮದಿ ಸಿಕ್ಕುಂಡು ಅದೇ ಸೊ ಅಂಚ ಸೊ ಫ್ಯಾಮಿಲಿ ಒಟ್ಟಿಗೆ ಬರಂದುಪ್ಪಾರ ಸೊ ಸರಿ ಮೇಡಮ್ ಥ್ಯಾಂಕ್ ಯು ಖುಷಿ ಅಂಡ ನಿಗೆಲ್ಲ ಸಿಕ್ಕಿದ್ದು ಬಾಯ್ ಬಾಯ್ ಇದು ಒಂದು ನಮ್ಮ ಊಟಗಳನ್ನ ಇದು ನಮ್ಮ ತುಳುವರು ಸಿಕ್ಕಿದ್ರು ಒಂದು ನಮ್ಮ ಮೈಕ್ ನಮ್ಮ ಆಫ್ ಮಾಡ್ಬೇಕು ಮೈಕ್ ಬೋಟಿಂಗ್ ಒಮ್ಮೆ ಕೇಳಿ ಆಯ್ತು ನಿಮ್ಮದು ಸ್ವಚ್ಛಂ ವಾಟರ್ ಅಡ್ವೆಂಚರ್ಸ್ ಅಲ್ವಾ ಸೊ ನಮ್ಮ ಸ್ಟಾಫ್ ಬರ್ತೇವೆ ನಾವು ಈಗ ಒಂದು ವಿಡಿಯೋ ಮಾಡಿದ್ದೇವೆ ಸೊ ಅದನ್ನ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಡೈಲಿ ಡುಮ್ ಡುಮ್ ಅಂತೇಳಿ ಡೈಲಿ ಡುಮ್ ಡುಮ್ ನಮ್ಮ ಒಳ್ಳೆ ಜನ ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಓಕೆ ಓಕೆ ಸರಿ 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 ಓಕೆ ಥ್ಯಾಂಕ್ ಯು ಅಲ್ಲ ಅದು ನಮ್ಮ ವೀಕ್ಷಕರಿಗೆ ಹೇಳಿ ಆಯ್ತು ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟರು ಹೌದು ಅದನ್ನ ನಾವು ಶೇರ್ ಮಾಡ್ತೇವೆ ಓಕೆ ಥ್ಯಾಂಕ್ ಯು ಓಕೆ ಹೌದಾ ಥ್ಯಾಂಕ್ ಯು ವೆರಿ ಮಚ್ ಯಾವಾಗಲೂ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಗೆ ಹಾ ನಾವು ಯಾವ್ದಕ್ಕೂ ಹಣ ಎಲ್ಲ ಚಾರ್ಜ್ ಮಾಡುದಿಲ್ಲ ನಾವು ಸರ್ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಯಾವಾಗಲೂ ನೀವು ಯಾಕಂದ್ರೆ ನಮ್ಗೆ ಏನಾದ್ರೂ ನೀವು ಫಸ್ಟ್ ಏನಂದ್ರೆ ನೀವು ನಮ್ಗೆ ಯಾರಾದ್ರೂ ಆಗ್ಲಿ ಕ್ಯಾಮ್ರಾ ಇಟ್ಟು ನಮ್ಗೆ ತೋರಿಸ್ತೀರಾ ಮಾತಾಡ್ಸ್ತೀರಲ್ಲ ಅದೇ ನಮ್ಗೆ ಜಾಸ್ತಿ ನೀವು ಅದು ಮಾಸ್ಕ್ ಅನ್ನ ತೆಗಿಬಹುದಾ ಅಮ್ಮ ನಿಮ್ಮ ಇಷ್ಟು ಚಂದ ಮುಖ ಉಂಟು ನೀವು ಮಾತಾಡ್ಬೇಕಲ್ವಾ ನಾವು ನಿಮ್ಗೆ ಅವಾಗಿಂದ ನೋಡ್ತಾ ಇದ್ದೀವಿ ಸರ್ ಮಾತಾಡ್ಸ್ಬೇಕಂತ ಯಾಕಂದ್ರೆ ನೀವು ವಿಡಿಯೋಸ್ ಆಗ್ಲಿ ನಿಮ್ದು ಮಾತುಗಳಾಗ್ಲಿ ತುಂಬಾ ನೈಸ್ ಸರ್ ಅದಕ್ಕೆ ನಾವು ನಿಮ್ ವಿಡಿಯೋ ನೋಡ್ಲಿಕ್ಕೆ ತುಂಬಾ ಇಷ್ಟಪಡೋದು ಸರ್ ಓಕೆ ಸೊ ಥ್ಯಾಂಕ್ ಯು ಆಯ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಡುಮ್ ಡುಮ್ ಅಂತ ಹಾಕಿದ್ರೆ ನಿಮಗೆ ಯೂಟ್ಯೂಬ್ ಚಾನಲ್ ಸಿಗ್ತದೆ ಸರಿ ಸರಿ ಥ್ಯಾಂಕ್ ಯು ಓಕೆ ರಾಕೇಶ್ ರೇ ಆದಷ್ಟು ಬೇಗ ನಾವು ಲೈಟ್ ಹೌಸ್ ಕಡೆಗೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ನಂತರ ಕ್ಲೋಸ್ ಮಾಡ್ತಾರೆ ಲೈಟ್ ಹೌಸ್ ಮೇಲೆ ಹೋಗ್ಲಿಕ್ಕೆ ಬಿಡುದಿಲ್ಲ ಗಂಟೆ ಇದೀಗ 5:52 ಆಯ್ತು ಮಾರೆ ಅದೇ 6 ಗಂಟೆಗೆ ಏನೋ ಕ್ಲೋಸ್ ಮಾಡ್ತಾರೆ ಸ್ವಿಂಕ್ ಹೋಗಿ ಸ್ವಿಂಕ್ ಮೇಲೆ ಹೋಗುವ ನಿಮ್ಮದು ಯಾವ ರೀತಿಯ ಶಬ್ದಗಳಂತ ಗೊತ್ತಾಗುದಿಲ್ಲ ಸ್ವಿಂಕ್ ಹೋಗಿ ಸ್ವಿಂಕ್ ಬರುದು ರಪ್ಪ ರಪ್ಪ ಹೋಗಿ ರಪ್ಪ ರಪ್ಪ ಬರುದು ನಾನು ಅರ್ಧ ತುಳುಟು ಪಾತ್ ಹೇಳಿದೆ ಅರ್ಧ ಕನ್ನಡ ಪಾತ್ ಹೇಳಿದೆ ಸ್ವಲ್ಪ ಇಲ್ಲ ಕುಡ್ಲಾಡ್ ಬರ್ತೀನಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಕುಡ್ಲಾಡ್ ಬೈದೇರು ಎದೆ ಬರ್ತೀನಿ ಸರ್ ನೀ ಇರ ಪುದರ್ ವರುಣ್ ಪನ್ ಓಕೆ ಒಳ್ಳೆ ನಮ್ಮ ತುಳುದಾಗ ಕುಡ್ಲಾಡ್ ಬೀಚ್ ಉಂಡು ಪಣಂಬೂರುಂಡು ಬೊಕ ಸಸೀತ್ಲುಂಡು ತಣ್ಣೀರ್ ಬಾವಿ ಮಸ್ತ್ ಫೇಮಸ್ ತಣ್ಣೀರ್ ಬಾವಿ ಬೀಚ್ ಹೋದ್ ಅಲ್ಲೊಂದು ವಿಡಿಯೋ ಮಲ್ಪೋದು ಸೊ ಬರ್ಪವೆ ಸರಿ ಪೈ ನನ್ನ ಪೋಪ ಮಿತ್ತಿಗೆ ನಾವಿನ್ನು ಹೋಗ್ತೇವೆ ಮೇಲೆಗೆ ಅಲ್ಲಿ ಒಂದು ಜೇನುಗಳು ಉಂಟು ಅದಕ್ಕೆ ಹೋಗಿ ಕಲ್ಲು ಹೊಡಿಬೇಕು ಕಲ್ಲು ಹೊಡೆದ್ರೆ ಕೆಳಗೆ ಬರ್ಲಿಕ್ಕೆ ಮಾತ್ರ ನಾನು ಗೊತ್ತಿಲ್ಲ ನಾನು ನಿಂತ್ಕೊಂಡು ಇಲ್ಲಿಂದ ಕಲ್ಲು ಹೊಡಿತೇನೆ ಮೇಲೆಗೆ ನಿಮ್ಗೆ ಅಲ್ಲಿ ತನಕ ನೀವು ಬಿಸಾಡಿದ್ರೆ ಅಲ್ಲಿ ತನಕ ರೀಚ್ ಆಗ್ಬಹುದು ಕಲ್ಲು ನೋಡಿ ಕ್ಲೋಸ್ ಹಾಕಿದಾರ ಕಾಪು ದೀಪ ಸ್ತಂಭ ಬಲಗಾಲನ್ನಿಟ್ಟು ಒಂದನೇ ಸ್ಟೆಪ್ ಅನ್ನು ಹತ್ತಿ ಮೇಲಕ್ಕೆ ಹೋಗ್ತಾ ಇದ್ದೇವೆ ಈಗ ನಾವು ಮೇಲೆ ಹೋಗಿ ಹೋಗುದು ಈಗ ಗಮ್ಮತ್ತುಂಟು ಕಾಪು ದೀಪ ಸ್ತಂಭ ಬಾರಿ ಬಂಗಂಡು ಇಂಚೆ ಓಡತ ಹೌದೌದು ಅಲ್ಲಿ ಮೇಲೆ ಹತ್ತದೇ ಒಂದು ದೊಡ್ಡ ಸಾಹಸ ಹೌದು ಇಷ್ಟನ ಸ್ಟೆಪ್ ಅಲ್ಲಿ ಹೋಗ್ಬೇಕು ಅದರಲ್ಲಿ ಬರ್ಬೇಕು ರಿಟರ್ನ್ ಸಾಕಾಗ್ತದೆ ಜಗೆ ಬರ್ತದೆ ಆಯಾಸ ಆಗ್ತದೆ
ಸದ್ಯಕ್ಕೆ ನಾವೀಗ ವಿಡಿಯೋ ಪಾಸ್ ಮಾಡ್ತಾ ಇದ್ದೇವೆ. ಒಮ್ಮೆ ನಮಗೆ ಟಿಕೆಟ್ ಸಿಕ್ಕಿದ ನಂತರ ನಾವು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇವೆ. ಬಲಗಾಲಿಟ್ಟು ಅಯ್ಯೋ ಬಲಗಾಲಿ ಇಡ್ಲಿಕ್ಕೆ ಹೇಳಿದ್ದಿ ಮಾತ್ರ ನೀವು ಎಡಗಾಲಿಟ್ಟು ನಾನು ಟಿಕೆಟ್ ಕೊಡುದೆಲ್ಲ ಇತ್ತು ಕ್ಯಾಮರಾಕ್ಕೆ, ನೀವು ಟಿಕೆಟ್ ಕೊಡಿಸುವ ಹಾಗೆ ಮಾಡಿದ್ರಿ ನಂಗೆ. ಆದರೆ ಪರವಾಗಿಲ್ಲ, ಕೊಡಬೇಕು. ಯಾವುದೇ ಕಾರಣ ಕೂಡ ನಾವು ಕೊಡಲಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೇಲಕ್ಕೆ ಹೋಗ್ಬೇಕು ನೋಡಿ ದೀಪಸ್ತಂಭ, ಇಷ್ಟು ಮೇಲೆ ಹೋಗ್ಬೇಕು ನಾವು. ಮೇಲೆ ಹೋಗ್ಬೇಕಾದ್ರೆ ಒಂದು ಲೆಕ್ಕ ಆಗ್ತದ ಅಂತ. ಆಯಾಸ ಆಗಿ ನ್ಯಾಕ್ ಆಗ್ತದೆ. ನ್ಯಾರ್ಕ ಆಗ್ತದ? ನ್ಯಾರ್ಕ ಆಗೋಕ್ಕಿಂತ ಭಯ ಮಾರೆ ಈ ಕ್ಯಾಮರದ್ದು ಮಾರೆ. ನೀವೆಲ್ಲ ಕ್ಯಾಮರಾ ತಗೊಳ್ತೀರಿ ಲಕ್ಷಗಟ್ಟಲೆ ಅದು. ಈ ಕ್ಯಾಮರಾ ಬೇಕಲ್ಲ ಮಾರೆ. ಪಾಪ ದೀಪಸ್ತಂಭ ಅರ್ಧ ಕೂಡ ಹತ್ತಿ ಆಗಲಿಲ್ಲ. ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೇವೆ ಈಗ. ಸೆಕೆಂಡ್ ಫ್ಲೋರಿಗೆ ಬಂದಿದ್ದೇವೆ. ಇಲ್ಲಿಂದ ದೃಶ್ಯ ನೋಡ್ಬೋದು ನೀವು. ನಾವು ಬೇಗ ಹೋಗುವ. ಇದರಲ್ಲಿ ಚಾರ್ಜ್ ಖಾಲಿ ಆಗ್ತಾ ಬಂತು. ಚಾರ್ಜ್ ಖಾಲಿ ಬ್ಯಾಟ್ರಿ ಉಂಟು, ತಂದಿದ್ದೀರಾ? ಹೌದು. ಬ್ಯಾಟ್ರಿಗೆ ಮಂಡೆಚ್ಚಿಲ್ಲ, ಬ್ಯಾಟ್ರಿಗೆ ಚಾರ್ಜಿಗೆ ಮಂಡೆಚ್ಚಿಲ್ಲ. ಒಂದು ಅದು ಬ್ಯಾಟ್ರಿ ಖಾಲಿ ಆಗ್ತದೆ, ಇಲ್ಲ ನಮ್ಮ ಬ್ಯಾಟ್ರಿ ಖಾಲಿ ಆಗ್ತದೆ. ಲಿಫ್ಟ್ ಮಾಡಿದ್ರೆ ತುಂಬ ಒಳ್ಳೇದಿತ್ತು. ಬಂದಾಯ್ತಲ್ಲ ಮೇಲೆ. ಒಂದೇ ಬದಿಯಲ್ಲಿ ಹೋಗ್ಬೇಕು, ಒಂದೇ ಬದಿಯಲ್ಲಿ ಬರ್ಬೇಕು. ಅಲ್ಲಿಗೆ 20 ಕ್ಯಾಮರಾಕ್ಕೆ 20. ಸಾಹಸ ಮಾರೆ. ನಾನು ಕ್ಯಾಮರಾಕ್ಕೆ 20 ರೂಪಾಯಿ ಕೊಡ್ತಾ ಇರಲಿಲ್ಲ ಇತ್ತು. ಓವಂಡಲ್ಲ ಒಂದು ಕ್ಯಾಮರದ ಬೇರೆ ಹತ್ತು ಮಾರೆ. ತುಳ್ಟೊಂದು ಗಾದೆ ಉಂಟು మీరు దుంపరా ಅತ್ತು ತುಳ್ಟು ದುಮ್ ಶಿಫ್ಟ್ ಅಲ್ಲೇ ತುಳ್ಟೊಂಜಿ ಪಾತೆರುಂಡು ಸ್ಟೌದ ಬೇರ ಅಂಡಲ್ಲ ಅವು ಲೌತ ಬೇರೆ ತಂಚಾಣ ಒಂದು ಓಲ ಬೇರಾವು ಕ್ಯಾಮರದ ಬೇರೆ ಹತ್ತು ಲಕ್ಕೊಂಡಿತ್ತು. ಮಿತ್ತೆರ್ನ ಬೇರೆ ಅಲ್ಲ, ಸ್ಟೆಪ್ ಮಿತ್ತೆರ್ನ ಬೇರೆ ಅತ್ತು. ಅವು ಯಾವ ಮಂದಿನ ಗಾದೆ ಸುಮಾರು ಅನ್ಪರ್ ಮಾರ್ರೆ ಹೆಂಚಿನ ಮಲ್ಪನ್ ಬಣ್ಲಿ. ನೀವು ಹೇಗೆ ಕವರ್ ಮಾಡ್ತೀರಿ ಈ ವಿಡಿಯೋದಲ್ಲಿ ಗೊತ್ತಿಲ್ಲ, ಎಲ್ಲ ಕವರ್ ಆಗ್ಬೇಕು ನಂಗೆ. ನನಗೆ ಗೊತ್ತಿಲ್ಲ ಮಾರೆ ಎಂತ ಕವರ್ ಆಗಿದೆ ಎಂತ ಚಂದದಲ್ಲಿ ಕವರ್ ಮಾಡ್ಬೇಕು ನೀವು. ಆಲ್ಮೋಸ್ಟ್ ರೀಚ್ ಆದ್ವಿ 90%. ಮೇಲೆ ಹೋಗುವಂಥದ್ದು ದೊಡ್ಡ ಹರಸಾಹಸ. ಸರ್ ಒದ್ದಾಡ್ತಾ ಇದ್ದಾರೆ ವಿಡಿಯೋ ಮಾಡ್ಲಿಕ್ಕೆ, ಅವರಿಗೆ ಸಾಕಾಗಿದೆ. ಒಂದು ವಿಡಿಯೋ ಮಾಡ್ಲಿಕ್ಕೆ ಒದ್ದಾಡುದಲ್ಲ ಮಾರೆ, ಮಾತಾಡ್ಲಿಕ್ಕೆ ಒದ್ದಾಡು ತುಂಬಾ ಕಷ್ಟ ಆಗ್ತಾ ಉಂಟು. ಮತ್ತೆ ಅವರಿಗೆ ನಿಲ್ಲಕ್ಕೆ ಸಾಕಾಗ್ತಾ ಉಂಟು, ಜಗೆ ಬರ್ತಾ ಉಂಟು. ಅದಕ್ಕಿಂತ ಇನ್ನೊಂದು ಕಷ್ಟಕರ ಕೆಲಸ ಇಲ್ಲಿ ಸ್ಟೆಪ್ ಸಪುರ ಉಂಟು, ಅದರಲ್ಲಿ ಹೋಗ್ಬೇಕು ಹೀಗೆ ಮೇಲೆ. ನಾವು ಅಲ್ಲಿ ತನಕ ಬ್ಯಾಟ್ರಿ ಚೇಂಜ್ ಮಾಡ್ತೇವೆ. ಬ್ಯಾಟ್ರಿ ಚಾರ್ಜ್ ಖಾಲಿ ಆಯಿತು. ಸೊ ಈಗೆಲ್ಲ ನಾನು ತುರುವಲ್ಲಿ ಮಾತಾಡ್ತೇನೆ. ಈಗ ಬ್ಯಾಟ್ರಿ ಚಾರ್ಜ್ ಫುಲ್ ಆಡ ಬ್ಯಾಟ್ರಿ ಕೂಡ ಇಂಚ್ ಪಾಡ್ದ 90% ಮಿತ್ತಿಗ್ಬೋದ ಸರ್. ಒಳ್ತ ನಮ್ಮ ಕಾಪು ಲೈಟ್ ಹೌಸ್ 90% ಮಿತ್ತಿಗ್ಬೋದಾ. ನಾನು ఇప్పుడు 10% ಸಪುರವಿನ ಸ್ಟೆಪ್ ಮಿತ್ತಬಹುದು. ಮಿತ್ತಬೋರಿಗೆ ಸಪುರ ಆಯ್ನಾತ ಬೇಗ ಪೋಂಡ ಎಡ್ಡೆ ಎತ್ತನ್ ಬಾಕ ನಮ್ಮ ಮೂಲುಂತು ದೇವ್ಕೊಡ ಸೊ ಪೋಪ ನಾ ಮಿತ್ತಿಗೆ ತೂಲೆ ಕ್ಯಾಮರಾ ಚೆನ್ನಾಗಿ ಉಂಟು ಮೇಲೆ ಸಾಕಣ್ಗೆ ಸಾಕಾಯ್ತು. ನನ್ನ ಕೈಯಲ್ಲಿ ಕ್ಯಾಮರಾ ಉಂಟು, ಇನ್ನೊಂದು ಸ್ಟಾರ್ಟ್ ವಿಡಿಯೋ. ಅದು ಮಿಕ್ಸ್ ಆಗ್ತದೆ ಕನ್ನಡ ತುಳು ಎಲ್ಲ. ಕನ್ನಡ ತುಳು ಮಿಕ್ಸ್ ಆಗ್ತದೆ. ತುಳುವವರಿಗೆ ಅಡ್ಡಿಲ್ಲ, ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಡ್ಕೊಂಡು ಹೋಗ್ಲಿಕ್ಕೆ ಒಬ್ರು ನಡ್ಕೊಂಡು ಹೋಗುವಷ್ಟು ಮಾತ್ರ ಜಾಗ ಇರೋದು. ಅದರಲ್ಲಿ ಕೂಡ ರಾಕೇಶ್ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ವೀಕ್ಷಕರಿಗೋಸ್ಕರ. ಅವರಿಗೆ ಒಂದು ಸೆಲ್ಯೂಟ್ ನನ್ನ ಸೈಡಿಂದ, ವೀಕ್ಷಕರ ಸೈಡಿಂದ. ಸಣ್ಣ ಸ್ಟೆಪ್ ಉಂಟು. ನಂಗೆ ಫೈನಲಿ ಮೇಲೆ ರೀಚ್ ಆದ್ವಿ. ಫೈನಲಿ 90% ಅಂಡ 100% ಕೂಡ ಪೂರ ಪಿಜ್ಜತ್ತ ಒಂದು ಲಾಸ್ಟ್ ಎಡಮಿ ಪಿಜ್ಜಾ. ಸೊ ಫೈನಲಿ ಕಾಪು ಲೈಟ್ ಹೌಸ್ನ ಟಾಪಿಗೆ ರೀಚ್ ಆಗಿದ್ದೇವೆ. ನೋಡ್ಬೋದು ನೀವು ಸುಂದರ ದೃಶ್ಯಗಳನ್ನು. ನಮ್ಮ ಹಂಚ್ಬೇಕು. ಸೊ ಇದು ನಾವು ಬಂದಂತಹ ಜಾಗ, ಈ ಪ್ಲೇಸ್. ಸೊ ಇಲ್ಲಿಂದ ಕೆಳಗಿಂದ ಬಂದು ನಾವು ಲೈಟ್ ಹೌಸ್ನ ಟಾಪಲ್ಲಿದ್ದೇವೆ ಈಗ ಆ್ಯಸ್ ಆಫ್ ನಾವು. ಸೊ ನೋಡ್ಬೋದು ನಿಮಗೆ ಈ ಕಡೆ ಸಮುದ್ರ, ಒಂದು ಸೈಡ್ ಸಮುದ್ರ, ಇನ್ನೊಂದು ಸೈಡ್ ಬೀಚ್ನ ಕಿನಾರೆ ನೋಡಲಿಕ್ಕೆ ನಿಮಗೆ ಸಿಗ್ತದೆ.
ಸೊ ನಿಮ್ಗೆ ಸಾಕಾಗಿದ್ದು ಈಗ ಸುಧಾರಿಸ್ಕೊಂಡ್ರ? ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಂಗೆ ಅಂತ ಸಾಕಾಗ್ಲಿಲ್ಲ ಮಾರೆ. ಸಾಕಾದಲ್ಲ ನಿಮ್ಗೆ ಇಲ್ಲಿ ನಿಂತು ನಿಮ್ಗೆ ಯಾವ ನಮ್ಗೆ ಈ ರೀತಿ ಥರ ಅನುಭವ ಸಾಧಾರಣ ಒಳ್ಳೆ ಉಂಟು. ಮತ್ತೆ ಜನ ಸ್ವಲ್ಪ ಜಾಸ್ತಿ ಆಯ್ತು ಇವತ್ತು. ವಾರ ಮಿಡ್ಲಲ್ಲಿ ಬಂದು ಜನ ಇರ್ತಿರ್ಲೇ ಇತ್ತು. ಆದರೆ ಇವತ್ತು ಭಾನುವಾರ ಅಲ್ಲ, ಭಾನುವಾರ, ಸೊ ಹಾಗಾಗಿ ಜನ ತುಂಬ ಇದ್ದಾರೆ. ನಿಮಗೆ ಆಲ್ಮೋಸ್ಟ್ ಹೌಸ್ಫುಲ್ ಎಲ್ಲ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಈ ವಿಡಿಯೋದಲ್ಲಿ. ಸೊ ಒಂದು ರೌಂಡ್ ಹಾಕುವ ನಮ್ಮದು ಲೈಟ್ ಹೌಸ್ನದ್ದು. ನೋಡ್ಬೋದು ಲೈಟ್ ಹೌಸನ್ನು ಮೇಲೆ ಏರಿ ಬಂದು ಎಷ್ಟು ಸ್ವೆಟ್ ಆಗಿದ್ದೇನೆ. ಸೊ ಯಾನಲ್ಲ ಕಾರ್ತಿಕ್ ಅನ್ನಲ್ಲ ಇನ್ ದ ಟಾಪ್ ಆಫ್ ಆನ್ ದಿ ಟಾಪ್ ಆಫ್ ಕಾಪು ಲೈಟ್ ಹೌಸ್ ಮಿತ್ತಿರೇನುಂಡಿ ಲೈಟ್ ಹೌಸ್ ನಿಂತಿರ್ದು ಅದೊಂದು ಗೊತ್ತು ಜಿ ಬಟ್ಟೆ ಎಡ್ಡ ಗಾಳಿ ಬರೋದುಂಡು. ಎಸ್ ವ್ಯೂಸ್ ತೋಲೆನೆಗೆಲ್ಲ ಇದೆ. ನಿಮಗೆ ವ್ಯೂಸ್ ನೋಡ್ಬೋದು. ಲೈಟ್ ಹೌಸ್ನ ಟಾಪ್ನಲ್ಲಿ ನಾವಿದ್ದೇವೆ. 5 ಫೀಟ್ ಉದ್ದ ನನ್ನದು ಕೈ ಹೋಗಿದೆ. ಯಾವತ್ತಾದರೂ ಕಾಪು ಬೀಚಿಗೆ ಬಂದರೆ ಮಾತ್ರ ಕಾಪು ಲೈಟ್ ಹೌಸ್ ಮೇಲೆ ಬರುವಂಥದ್ದನ್ನು ಮಾತ್ರ ಮಿಸ್ ಮಾಡಬೇಡಿ. ಬಂದು ಹೋಗಿ ಫ್ರೀ ಮಾಡಿಕೊಂಡು. ಒಳ್ಳೆಯ ವ್ಯೂ ಅನ್ನು ನೀವು ಮೇಲೆ ಬರೆದಿದ್ದು ಒಳ್ಳೆ ವ್ಯೂ ಮಿಸ್ ಮಾಡ್ತೀರಿ. ಇಲ್ಲಿ ಬಂದರೆ ಕೆಳಗೆ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ. ಬಂದವರಿಗೆಲ್ಲ ಎಷ್ಟೊತ್ತು ನಿಲ್ತೀರಿ ಅಂತ ಓಡಿಸ್ತಾ ಇದ್ದಾರೆ. ಲೈನ್ ಮುಂದೆ ಹೋಗ್ತಾ ಇಲ್ಲ. ಸೊ ನಿಧಾನವಾಗಿ ನಾವು ಮುಂದೆ ಇಂತಹ ವಿಡಿಯೋಸನ್ನು ನಾವು ಇನ್ನೂ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಪೋರ್ಟ್ ಬೇಕು. ಸೊ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಡುಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ವಿಡಿಯೋಸು ಆನ್ ಟೈಮ್ ನಿಮಗೆ ಸಿಗ್ತದೆ. ಎಸ್. ಸೊ ಹಾಗಾಗಿ ಅದು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಇನ್ನು ತುಂಬ ವಿಡಿಯೋಸ್ ಮಾಡಲಿಕ್ಕೆ, ಇಂತಹ ಪ್ಲೇಸಸ್ ಅನ್ನು ನಿಮಗೆ ತೋರಿಸಲಿಕ್ಕೆ. ಲೈನು ಸ್ಟಕ್ ಆಗಿದೆ, ಮುಂದೆ ಹೋಗ್ತಾ ಇಲ್ಲ. ಕೊಂಚ ಜನ ಹೊಸ ಜನ ಸಿಕ್ಕಿದ್ದಾರೆ. ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು. ಎಸ್, ರಾಕೇಶ್ ಅವರು ತುಂಬ ಬ್ಯುಸಿ ಆದ್ರು ಫೋನಲ್ಲಿ. ಎಲ್ಲಿ ತಮಿಳ್ನಾಡವರು ಕೂಡ ಬಂದಿದ್ದಾರೆ. ಅವರಿಗೆ ತುಂಬ ಖುಷಿ ಆಯಿತು ನಮ್ಮನ್ನು ಮೀಟ್ ಮಾಡಿ ನಮ್ಮ ಹತ್ರ ಮಾತಾಡಿ. ಯೂಶ್ವಲಿ ವೀಕೆಂಡಲ್ಲಿ ಎಷ್ಟು ಜನ ಬರ್ತಾರೆ? 800. ವೀಕ್ ಡೇಸಲ್ಲಿ ಜನ ಇರ್ತಾರಾ? ಒಂದು 200-300 ಕಡಿಮೆ. ಡೈಲಿ ವಿಸಿಟ್ ಮಾಡ್ತಾರೆ ಅಲ್ವಾ? ಸ್ಯಾಟರ್ಡೆ ಸಂಡೇ ಮತ್ತೆ ಗವರ್ಮೆಂಟ್ ಹಾಲಿಡೇ ದಿವಸ ತುಂಬ ಜನ ಇರ್ತಾರಲ್ವಾ? ಆದ್ರೆ ಏನ್ ಮಾಡುದು, ಒಬ್ಬೊಬ್ರು ಹೇಳಿದ್ ಕೇಳಲ್ಲ. ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅಲ್ಲಿ ಹೋಗಿ ತುಂಬ ಸ್ಟ್ರಕ್ ತುಂಬ ಹೊತ್ತು ನಿಂತ್ಕೊಂಡಿತ್ತು. ಅವರಿಗೆ ಎಂಟ್ರಿ ಒಂದೇ ಇರೋದು. ಅವರಿಗೆ ಬಂದವರಿಗೆ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ. ದ ಗೈ ಫ್ರಮ್ ತಮಿಳ್ನಾಡು ಕೇಮ್ ಆನ್ ಯರ್ ಬ್ಯಾಕ್. ನಿಮ್ಮ ಹೆಸರು? ನವೀನ್. ಊರ್ದಾರೇನಾ? ಒಂಚೂರು ಸೈಡ್ ಬಂದಿದ್ದೆ. ಓಕೆ. Take care, I'm fan of you. Thank you very much. We are happy that you are here. So thank you very much. ಇದು ಸಿಕ್ಕದು 2 ಪಾತ್ರದ ಮಸ್ತ್ ಖುಷಿ ಅಂಡ್ ನಾನು ಅಂಚನೆ ಬರಂದಿಪ್ಪ ಸಿಕ್ಕೊಂದಿಪ್ಪ. ಹಾಲಿಡೇ ಟೈಮ್ ಬರೋಚ್ಚಿ ಹೆಂಚೆ ಇದು ಎಂಗಲ್ಲ ಯೂಟ್ಯೂಬ್ ಚಾನಲ್ ಉಂಡು ಐಟ ಅಪ್ಲೋಡ್ ಮಲ್ಪರೆ ಡೈಲಿ ಡುಮ್ ಅಂದ್ ಸರ್ಚ್ ಮಾಡ್ಲಿ. ಉಡುಪಿದ ಪೂರ ಟೂರಿಸ್ಟ್ ಪ್ಲೇಸನ್ನು ವಿಸಿಟ್ ಮಲ್ತದ್ದು ಬ್ಯಾತ ನಾರ್ತ್ ಕರ್ನಾಟಕ ಪೂರ ಬ್ಯಾತ ಸ್ಟೇಟ್ದಾಗ ಅಲ್ಲಿಗೆ ರೀಚ್ ಆಗೋಡು ಪಂದಿಂಗ್ ವೀಡಿಯೋಸ್ ಮಲ್ತಂದಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನಾವೀಗ ಇದ್ದೇವೆ ಆನ್ ದಿ ಟಾಪ್ ಆಫ್ ಲೈಟ್ ಹೌಸ್. ನಿಮಗೆ ನೋಡ್ಬೋದು ಇದು ಲೈಟ್. ಇದು ಆ್ಯಕ್ಚುಲಿ ಯಾಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ಈ ಬೋಟ್ನಲ್ಲಿ ಬರ್ತಾರಲ್ವ, ದೂರ ಫಿಶಿಂಗಿಗೆಲ್ಲ ಹೋಗ್ತಾರಲ್ವ, ಸೊ ಅವರಿಗೆ ಗೊತ್ತಾಗಲಿಕ್ಕೆ ಅಂತೇಳಿ ಲೈಟ್ ಹೌಸನ್ನು ಮಾಡಿರುವಂಥದ್ದು. ಅದು ಮುಂಚೆ ಮಾಡಿದ್ದು. ಈಗ ಲೈಟ್ ಆಗ್ತದೆ ಅದರಲ್ಲಿ. ಲೈಟ್ ಆಗ್ತದೆ. ಇದು ಲೈಟ್ ಆಗ್ತದೆ. ಇದು ಸ್ವಿಚ್ ಅಲ್ಲಿ ಅಂತ ಗೊತ್ತಿಲ್ಲ, ನಾನು ಹಾಕ್ತಾ ಇದ್ದೆ. ಬಲ್ಬ್ ದೊಡ್ಡದು ಉಂಟು. ನಿಮಗೆ ನೋಡ್ಬೋದು ಲೈಟ್ ಹೌಸ್ ಲೈಟ್ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಅದು ಹೇಗೆ ಆನ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳಬೇಕು. ಅವರಿಗೆ ಮೇಲೆ ಹೋಗ್ತಾ ಇದ್ದಾರೆ, ಅವ್ರ ಹತ್ರ ಕೇಳುವ ಅಂತ. 7 o'clock ಅವ್ರು ಹೇಳಿದ ಹಾಗೆ 7 o'clock ಲೈಟನ್ನು ಆನ್ ಮಾಡ್ತಾರೆ. ಇದಕ್ಕಿಂತ ಮೇಲೆ ಎಲ್ಲಿ ಹೋಗ್ತಾರೆ? ಫೈನಲಿ ಒಂಜಿ 10 ನಿಮಿಷ ಕಾದು ತಿರ್ಕೊಂಡು ನಮ್ಮ 10 ನಿಮಿಷ ವೆಯ್ಟ್ ಮಾಡಿದ್ದೇವೆ ಕೆಳಗೆ ಹೋಗ್ಲಿಕ್ಕೆ. ಸೊ ನಾನು ಆಗಲೇ ಹೇಳಿದ ಹಾಗೆ ಕೆಳಗೆ ಹೋಗುದು ತುಂಬ ಕಷ್ಟ, ಮೇಲೆ ಹತ್ತದು ಕಷ್ಟ. ಒಬ್ಬರೇ ಹತ್ತಲಿಕ್ಕೆ, ಒಬ್ಬರೇ ಇಳಿಲಿಕ್ಕೆ. ಇಬ್ಬರು ಒಟ್ಟೊಟ್ಟಿಗೆ ಹತ್ತಿ ಇಳಿಲಿಕ್ಕೆ ಆಗುದಿಲ್ಲ. ಓಹ್ ಚಲ ಫೈನಲಿ. ಓಕೆ, ಎಲ್ಲರೂ ವೇಟಿಂಗ್ ಅಲ್ಲಿ ಇದ್ದಾರೆ ಮೇಲೆ ಹೋಗ್ಲಿಕ್ಕೆ. ಫೈನಲಿ ನಾವು ಈಗ ಆರಾಮ್ಸೆ ಕೆಳಗಡೆ ಹೋಗ್ತಾ ಇದ್ದೇವೆ. ಲೈಟ್ ಹೌಸ್ ಮೇಲೆ ಹೋಗಿ ಕೆಳಗೆ ಕ್ಲೋಸ್ ಆಯ್ತು. ಹೌದು, 6:15 ಕ್ಲೋಸ್ ಆಗ್ತದೆ. ಯಾರಿಲ್ಲ. ಸೊ ಯಾರೆಲ್ಲ ಕಾಪು ಬೀಚಿಗೆ ಬರ್ತೀರಿ, ಲೈಟ್ ಹೌಸ್ಗೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ 6 o'clock ಒಳಗಡೆ ಬರಬೇಕು. ಅದರ ನಂತರ ನಿಮಗೆ ಎಂಟ್ರಿ ಇಲ್ಲ. ಸೊ ನೀವು ಕ್ಯಾಮರಾವನ್ನು ತಗೊಂಡು ಬರ್ಬೋದು, ಎಲ್ಲವೂ ಇದೆ. ಸೊ ಅದೇ ರೀತಿ ಪರ್ ಪರ್ಸನ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ರೀತಿ ಕ್ಯಾಮರಾ ನೀವು ತಗೊಂಡು ಬರ್ತೀರಂತಾದರೆ 20 ರೂಪೀಸನ್ನು ಚಾರ್ಜ್ ಮಾಡ್ತಾರೆ. ಸೊ ಒಂದು ಒಳ್ಳೆ ವ್ಯೂ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಯಾರದು ಏನಾದರೂ ಹೇಳಿಕ್ಕಿಂತ ಹೇಳ್ಬೋದು, ಮಾತಾಡ್ಬೋದು, ತೊಂದರೆ ಇಲ್ಲ.
ಎಲ್ಲರೂ ಕ್ಯಾಮ್ರಾದ ಮುಂದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹೇಳಿ. ಕಾಪು ಬೀಚಿಗೆ ಜೈ. ಹಾಯ್, ನಿಮ್ಮ ಹೆಸರು? ಶಂಶೀರ್. ಯಾವ ಏರಿಯಾದಿಂದ? ಮ್ಯಾಂಗ್ಳೂರಿಂದ ಬಂದಿದ್ದೀರಾ? ಓ, ಥ್ಯಾಂಕ್ ಯು. ಡೈಲಿ ಡುಮ್ ಡುಮ್. ಸೊ ಲೈಟ್ ಹೌಸ್ ಜರ್ನಿಯನ್ನು ಮುಗಿಸಿ ನಾವು ಹೋಗ್ತಿದ್ದೇವೆ ಈಗ ಕೆಳಗಡೆ ಬೀಚ್ ಕಡೆ ಹೋಗ್ತಾ ಇದ್ದೇವೆ. ಬೀಚ್ನ ಕಡೆಗೆ. ಅಲ್ಲಿ ಯಾರು ಸಿಗ್ತಾರೆ ಅವರಿಗೆಲ್ಲ ಮಾತಾಡಿಸಿ ಅಲ್ಲಿಂದ ಹೋಗುವ ಮನೆಗೆ. ಅಲ್ಲಿಂದ ಎಲ್ಲರೂ ಬೀಚಲ್ಲಿ ಸಿಗುವವರು ಯಾರು ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರ ಹತ್ರ ಮಾತಾಡಿಸುವಂಥದ್ದು. ಯಾವುದೇ ಕಾರಣಕ್ಕೂ ವಿಡಿಯೋನ ಜರ್ನಿ ಕಂಟಿನ್ಯೂಸ್ ವಿಡಿಯೋನ ಎಂಡ್ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ ಇವತ್ತು ಅಲ್ಲ ಅಂದ್ರೆ ನಾಳೆ ಸಿಕ್ಕೇ ಸಿಗ್ತದೆ. ಮತ್ತೆ ಅಲ್ಲಿ ಸ್ವಲ್ಪ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು ನಮಗೆ. ಆನಂತರ ಇವರದ್ದು ನಮ್ಮದು ಕಾರ್ನಿವಲ್ ಡೆಕೋರೇಷನ್ಸ್ ಅವರದ್ದೊಂದು ಡೆಕೋರೇಷನ್ ಮಾಡಿದ್ದಾರೆ ಇವತ್ತು. ಕೆಲಸ ಪೆಂಡಿಂಗ್ ಇದೆ. ಕೆಲಸ ಆಗಿದೆ, ಹೌದು. ಅದು ರಿಟರ್ನ್ ತರ್ಲಿಕ್ಕೆ ಉಂಟು ಐಟಮ್, ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಅದನ್ನ ರಿಟರ್ನ್ ತರಲಿಕ್ಕೆ ಇದೆ. ಸೊ ಹೋಗುವ ಮುಂದಕ್ಕೆ ಒಂದು ಗಾಳಿಪಟದ ಬಿಸ್ನೆಸ್ ಆಗ್ಬೋದಾ ಅಂತ ಮಾರೆ ಬೀಚಲ್ಲಿ. ಎಂತ ಹೇಳ್ತೀರಾ? ನಿಮ್ಮದು ಬಿಸ್ನೆಸ್ನವರದ್ದು ಇದೇ ಆಯ್ತಲ್ಲ ಹೋದಲ್ಲೆಲ್ಲ. ಒಂದು ಬಿಸ್ನೆಸ್ ಅನ್ನ ಸೆಟಪ್ ಮಾಡಿದ ನಂತರ ನಾವು ಎಲ್ಲೆಲ್ಲ ಏನೆಲ್ಲ ನೋಡ್ತೇವೆ, ಬಿಸ್ನೆಸ್ ಆಗ್ಬೋದು ಅಂತ ಅನ್ನಿಸ್ತದೆ ಮಾರೆ, ಹೋಗುದಂತ ಅನ್ನಿಸ್ತದೆ, ಫೀಲ್ ಆಗ್ತದೆ. ಸೊ ಹಾಗೆ ಸಾರಿ, ಹಾಲಲ್ಲಿ ಕೂತ್ಕೊಂಡು ಮದುವೆ ನೋಡಿದ್ರೆ ಹೇಗಿದ್ದೀರಿ? ನೋಡುವಾಗ ಚಂದ ಕಾಣ್ತದೆ. ನಾವು ಮದುವೆ ಮೇಲೆ ಗೊತ್ತಾಗ್ತದೆ ಕಷ್ಟ ಎಂತ ಅಂತ. ಹೇಗೆ ಅದು ನಾನು ಹೇಳಿದ್ದು ಎಲ್ಲ ಹೇಳ್ತಾರೆ entrepreneur ಆಗ್ಬೇಕು, entrepreneur ಆಗ್ಬೇಕು ಅಂತ ಕ್ಯಾಮರಾದ ಮುಂದೆ ಒಂದು ಮಾತಾಡ್ಲಿಕ್ಕೆ ನಂತರ hesitate ಮಾಡ್ತಾರೆ. ಟೆನ್ಷನ್ ಕೆಲವೊಮ್ಮೆ ಕೆಲವರಿಗೆ ಬರೋದಿಲ್ಲ, ರಾತ್ರಿ ನಿದ್ರೆ ಬರೋದಿಲ್ಲ, ಕೂದಲು ಬೆಳ್ಳಗಾಗ್ತದೆ, ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ, ಎಂಟ್ರೆ ಆಗ್ತದೆ. ಮತ್ತೆ ನಂತರ ಎಂಟ್ರೆ ಆಗ್ತದೆ. ಆದ್ರೂ ಕೂಡ ಯಾವುದೇ ಕಾರಣ ಕೂಡ ಲೈಫಲ್ಲಿ ಹೋಪ್ಸ್ ಅನ್ನ ಕಳ್ಕೊಳ್ಬಾರ್ದು. ಜರ್ನಿ ಕಂಟಿನ್ಯೂ ಮಾಡಬೇಕು. ಡೆಫಿನೆಟ್ಲಿ ಸಕ್ಸಸ್ ಇವತ್ತು ಅಲ್ಲ ಅಂದ್ರೆ ನಾಳೆ ಸಿಕ್ಕೇ ಸಿಗ್ತದೆ. ಆದ್ರೆ ನಾವು ವೆಯ್ಟ್ ಮಾಡ್ಬೇಕು ಅಷ್ಟೇ. ಎಷ್ಟು ನಾವು ವೆಯ್ಟ್ ಮಾಡ್ತೇವೆ ಅಷ್ಟು ಒಳ್ಳೇದೇ ಆಗ್ತದೆ. ಹಾಗೆ ಹಿಂದಿಯಲ್ಲಿ ಒಂದು ಮಾತುಂಟು, ಸಬ್ರ್ ಕಫಲ್ ಮೀಠಾ ಹಿ ಹೋತಾ ಹೈ ಅಂತೇಳಿ. So ಎಷ್ಟು ನಾವು ವೆಯ್ಟ್ ಮಾಡ್ತೇವೆ ಅಷ್ಟು ಒಳ್ಳೇದು. ಎಫರ್ಟ್ಸ್ ಹಾಕಬೇಕು. ಸೊ ಎಫರ್ಟ್ಸ್ ಹಾಕಿದರೆ ಎಲ್ಲವೂ ಕೂಡ ಸಾಧ್ಯ. ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಇರಬೇಕು. ಡೆಫಿನೆಟ್ಲಿ ಆಗಿ ಆಗ್ತದೆ. ಸೊ ಯಾರ ಹತ್ರ ಮಾತಾಡಿಸುವ? ಯಾರು ಕೂಡ ಅಂಗಡಿ ರೆಡಿ ಮಾಡಿಬಿಟ್ಟು. ನನ್ನ ಫ್ರೆಂಡ್ ಸಿಕ್ಕಿದ್ದಾರೆ. ಹಾಯ್, ನಮಸ್ತೆ. ಎಂಜಲ್ಲರು ಸೌಖ್ಯನಾ? ಪಾತಿರ್ಲೆ ಮಾರೆ, ಸಾರಿ ಪಾತಿರ್ಲೆ. ಹೇಗಿದ್ದೀರಿ? ಒಳ್ಳೇದು. ಯೂಟ್ಯೂಬ್ ಬೋರ್ಡ್ ಮಾರೆ ಚಾನಲ್. ಓಕೆ ದಾದೇಶ್ ಇವರು ಬನ್ನಿ ಮಾತಾಡಿ. ಟ್ಯಾಲೆಂಟೆಡ್ ವ್ಯಕ್ತಿಗಳು, ಆದ್ರೆ ಕ್ಯಾಮರಾದ ಮುಂದೆ ಒಂದು ಮಾತಾಡ್ಲಿಕ್ಕೆ ಮಾತ್ರ ಹೆಸಿಟೇಟ್ ಮಾಡ್ತಾರೆ, ಮಾತಾಡುದಿಲ್ಲ. ಸೊ ಕಾರ್ತಿಕ್ ಅಣ್ಣ ಪರಿಚಯದವ್ರು ಸಿಕ್ಕಿದ್ರು, ಅವ್ರು ಮಾತಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಆಯ್ತು, ನಮ್ಮ ಕಡೆ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಯಾರು ಕೂಡ ಹಿಂದೆ ಎಷ್ಟು ಬೇಕಾದ್ರೂ ಡೈಲಾಗ್ಸ್ ಬಿಡ್ತಾರೆ, ಮಾತಾಡ್ತಾರೆ, ಆದ್ರೆ ಕ್ಯಾಮರಾದ ಮುಂದೆ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಇಲ್ಲಿಂದ ಹೋಗ್ತಾ ಮಾತಾಡುವ, ಎಂತ ಕತೆ. ಒಬ್ರು ಸಿಕ್ಕಿದ್ರು ಮಾತಾಡಿಸುವ ಅಂತ ಹೇಳಿದ್ರೆ ಅವರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಎಂತ ಮಾಡುವ? ಕ್ಯಾಮರಾ ನೋಡುದ, ಪರಿಚಯದವ್ರು ಸಿಗ್ತಾರ ನೋಡುದ, ಎಂತ ನೋಡುದು ಪರಿಚಯದವ್ರು ಸಿಕ್ತಾರೆ, ಬಂದ್ರೆ ಮಾತಾಡಿಸ್ತಾರೆ. ನಾನು ನೋಡಿದೆ ಆಗ ಯಾರಾದ್ರೂ ಪರಿಚಯದವ್ರು ಸಿಗ್ತಾರಾ ಅಂತೇಳಿ. ಪರಿಚಯದವರು ಇಲ್ಲ. ಮತ್ತೆ ಇವಾಗ ಸ್ವಲ್ಪ ನಮ್ಮ ಕ್ರೌಡ್ ಸ್ವಲ್ಪ ಡಲ್ ಉಂಟು. ಯಾವುದು? ಕ್ರೌಡ್ ಸ್ವಲ್ಪ ಡಲ್ ಉಂಟು. ಕ್ರೌಡ್ ಡಲ್ ಅಲ್ಲ, ಇಲ್ಲಿ ಮಾತಾಡುವವರ ಸಂಖ್ಯೆ ಕಡಿಮೆ ಉಂಟು. ಅದೇ ಕ್ರೌಡ್ ಸ್ವಲ್ಪ ಡಲ್ ಉಂಟು. ಹಾಗಾಗಿ ಬೇಡ ಮಾತಾಡ್ಬೇಡ. ಜಿ ಭಯ್ಯ ಜಿ ಫುಲ್ ಒಂದು 10 ಅವರು ರೀಲ್ಸ್ ನೋಡಿದ್ರಲ್ಲಿ ಬಿಸಿ ಇದ್ದಾರೆ. ಒಂದು ಕಡೆ ರೀಲ್ಸ್ ನೋಡ್ತಿದ್ದಾರೆ, ಇನ್ನೊಂದು ಕಡೆ ಕೆಲಸ ಮಾಡ್ತಿದ್ದಾರೆ. ಮುಂದೆ ನಿಮ್ಗೆ ಆಕ್ಚುಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ಒಂದು ವೀಕೆಂಡ್ ಅಲ್ಲಿ ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳಿದ್ರೆ ಕಾಪು ಬೀಚ್. ಸೊ ಇಲ್ಲಿಯ ವ್ಯೂಸ್ ಒಳ್ಳೇದಿದೆ. ಅದೇ ರೀತಿ ನೀವು ನೀರಲ್ಲಿ ಇಳಿಬೋದು, ಬಟ್ ಜಾಗ್ರತೆ ಮಾಡಬೇಕು. ಯಾಕಂತೇಳಿ ನಾನು ಆಗಲೇ ಹೇಳಿದ್ದೇನೆ, ತುಂಬ ಡೇಂಜರಸ್ ಬೀಚ್ ಅಂತ ಹೇಳ್ಕೊಂಡು. ಸೊ ಪ್ರಾಣಾಪಾಯ ಆಗುವಂಥ ಸಾಧ್ಯತೆಗಳಿದೆ, ತುಂಬ ಇದೆ. ಆದಷ್ಟು ಪ್ರಿಕಾಷನರಿ ಮೆಷರ್ಸ್ ಅನ್ನು ಎಷ್ಟು ತಗೊಳ್ತೀರೋ ಅಷ್ಟು ಒಳ್ಳೇದು. ಸೊ ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ ಕಾಪು ಲೈಟ್ ಹೌಸ್. ಸೊ ಒಂದು ಒಳ್ಳೆಯ ಪ್ಲೇಸ್. ನೀವು ಮೇಲೆ ಹೋದರೆ ನಿಮಗೆ ವ್ಯೂಸ್ ನೋಡಲಿಕ್ಕೆ ಸಿಗ್ತದೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಕ್ರೌಡು
ಮತ್ತೆಂತ ಕಾರ್ತಿಕ್ ಅಣ್ಣ ನಿಮ್ಗೆ ಹೇಗೆ ಅನಿಸ್ತು ಬಂದು ಇಲ್ಲಿಗೆ? ನಂಗೆ ತುಂಬ ಖುಷಿ ಆಯಿತು. Mind relax ಆಯ್ತಾ? ಆಫ್ಟರ್ ಲಾಂಗ್ ಟೈಮ್ ಬಂದದ್ದು ಕಾಪು ಬೀಚಿಗೆ. ಹಾ. ಮಲ್ಪೆ ಬೀಚಿಗೆ Mind ಆದ್ರೂ relax ಹೋಗ್ತಾ ಆಯ್ತು. ಇರ್ತೇವೆ. ನಮಗೆ ತುಂಬ ಹತ್ರ, ಒಂದು 4 ಕಿಲೋಮೀಟರ್ ಮನೆಯಿಂದ. ಇದು ಆದರೆ ನಮ್ಗೆ ಕಾಪು around ಬೀಚಿಗೆ 22 ಕಿಲೋಮೀಟರ್ ಉಂಟಲ್ಲ? ಇವತ್ತು ಹೌದು ಸಬ್ಸ್ಕ್ರೈಬರ್ಸಿಗಂತಾನೆ ವ್ಯೂವರ್ಸಿಗಂತಾನೆ ಕಾಪು ಬೀಚಿಗೆ ಬಂದದ್ದು. ಸೊ ಇದು ಪಾರ್ಟ್ 2 ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಲಾಸ್ಟ್ ವೀಕಲ್ಲಿ ನಾವು ಮಲ್ಪೆ ಬೀಚಿಗೆ ಹೋಗಿದ್ವಿ, ಸೀ ವಾಕಿಗೆ ಹೋಗಿದ್ವಿ, ಅಲ್ಲಿ ಜನರನ್ನ ಮಾತಾಡಿಸಿದ್ವಿ. ತುಂಬ ಖುಷಿಪಟ್ಟರು. ಬೇರೆ ಬೇರೆ ಸ್ಟೇಟಿಂದ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ, ಬೇರೆ ಕಂಟ್ರಿಯಿಂದ ನೇಪಾಳದವರು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿ ತುಂಬ ಖುಷಿಯಾಗಿತ್ತು. ಸೊ ಅದೇ ರೀತಿ ಪಾರ್ಟ್ 2 ಅಂತ ಹೇಳ್ಕೊಂಡು ನಾವು ಈ ಸಲ ಕಾಪು ಬೀಚಿಗೆ ಬಂದಿದ್ದೇವೆ. ಸೊ ಇದೇ ರೀತಿ ನಾವು ಬೇರೆ ಬೇರೆ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇವೆ, ನಿಮಗೆ ಬೇರೆ ಬೇರೆ ಪ್ಲೇಸಸನ್ನು ತೋರಿಸ್ತಾ ಇರ್ತೇವೆ. ಸೊ ನಿಮ್ಮ ಜೊತೆ ಮಾತಾಡ್ತಾ ಇರ್ತೇವೆ, ನಿಮ್ಮನ್ನು ಖುಷಿಪಡಿಸ್ತಾ ಇರ್ತೇವೆ, ಟ್ರೈ ಮಾಡ್ತಾ ಇರ್ತೇವೆ ಖುಷಿ ಪಡಿಸ್ಲಿಕ್ಕೆ. ತುಂಬ ಕ್ರೌಡ್ ಉಂಟು ಇವತ್ತು, ವೀಕ್ ಎಂಡ್ ಆಗಲಿಕ್ಕೆ ಹೋಗಿ. ಕ್ರೌಡ್ ಹೆವಿ ಇರ್ತದೆ ಇಲ್ಲಿ. ನನಗೆ ಬಾಯಾರಿಕೆ ಆಗ್ತಾ ಉಂಟು. ಏನಾದರೂ ಕುಡಿಯುವ ಅಂತ ಅನ್ನಿಸ್ತದೆ. ಅವ್ರು ಕೇಳ್ತಾ ಇದ್ದಾರೆ ಸೋಡಾ ಸೋಡಾ ಕುಡಿತೀರಾ ನಮಗೆ ಕೇಳಿದ್ದಲ್ಲ, ಪರವಾಗಿಲ್ಲ. ಅದು ನಮಗೆ ಕೇಳಿದ ಹಾಗೆ ಒಂದು ಖುಷಿ ಆಯಿತು. ಸೋಡಾ ಕುಡಿತೀರಾ ಅಂತ ಕೇಳಿ ಹೇಳಿ. ಖುಷಿ ಆಯ್ತು ಅಷ್ಟೇ. ಹಾಗೆ ನಾವಿನ್ನು ಆಯ್ತು ಪಾರ್ಕಿಂಗಿಗೆ ಬಂದಾಯ್ತು. ಆಲ್ಮೋಸ್ಟ್ ಮುಂದೆ ಇದ್ದೇವೆ ಈಗ ಪಾರ್ಕಿಂಗ್ನದ್ದು. ನಿಮಗೆ ಯಾವತ್ತಾದರೂ ಕೂಡ ಸಮಯ ಸಿಕ್ಕಿದ್ರೆ ನೀವು ಉಡುಪಿ ಕಡೆಗೆ ಬರ್ತೀರಿ ಅಂತಾದ್ರೆ ದಯವಿಟ್ಟು Beach ಗೆ- ಕಾಪು ಬೀಚ್ ಪ್ಲೇಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. Definitely ಲೈಟ್ ಹೌಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಇಷ್ಟು ಹೇಳ್ತಾ ಲೈಟ್ ಹೌಸ್ ಫುಲ್ ಒಳ್ಳೆ ರೀತಿಯಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಆದಷ್ಟು ಫುಲ್ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಬಾಯ್ 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 ಬಾಯ್. ನಮ್ಮ ತುಳುತಾಗ್ಲು ಮುಲ್ಪಲ್ಲೇ ತುಳಿದಾಗ್ಲಿಲ್ಲ. ಸೊ ಅಂಚಾದ ಇವತ್ತಿನದ್ದು ವ್ಲಾಗ್ ನಾವು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ನಿಮಗೆ ನೆಕ್ಸ್ಟ್ನದ್ದು ವ್ಲಾಗ್ನಲ್ಲಿ ಸಿಗ್ತೇವೆ ನಾವು. ಅದಕ್ಕಿಂತ ಮುಂಚೆ ನಮ್ಮ ಡೈಲಿ ಡುಮ್ ಡುಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮನ್ನು ಮುಂದೆ ಬೆಳೆಸಿ. ಹೌದು ಹೌದು, ನಿಮ್ಮದೇ ಅದು ಎಂತ ಹೇಳ್ತಾರೆ, ನಿಮ್ಮದು ಸಪೋರ್ಟ್ ಇಲ್ಲದೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇವೆ. ಸೈನ್ ಆಫ್ ಮಾಡ್ತಾ ಇದ್ದೇವೆ. ನಾವೀಗ ಹೊರಟಿದ್ದೇವೆ ಕೆಲಸಕ್ಕೆ. ಮತ್ತೆ ಎಂತ ಆಯ್ತು, ಇವತ್ತಿಗೆ ಟೇಕ್ ಕೇರ್. ಇವತ್ತಿನದ್ದು ವ್ಲಾಗ್ ಎಂಡ್. ಸೊ ಟಿಲ್ ದೇರ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್, ಟಾಟಾ ಬಾಯ್. ಇವರ ಡೈಲಾಗ್ ಒಂದುಂಟು ಈಗ. ಶುಭರಾತ್ರಿ. ಶುಭರಾತ್ರಿ, ಬಾಯ್.